ಇದೆಲ್ಲ ಆಫ್ ರೋಡ್ ಇದ್ದಂಗೆ. ಹುಡುಗರು ಬಂದಾಗ ಹೇಗಾದರೂ ಇರ್ಬೋದು, ಫ್ಯಾಮಿಲಿ ಬಂದಾಗ ಸ್ವಲ್ಪ ತೊಗೊಳೋದು ಸ್ವಲ್ಪ ಕಷ್ಟನೇ. ಮುಂದೆ ಹೋಗ್ಬೇಕಾ? ಏನೋ ಎಲ್ಲಿಂದ ಎಲ್ಲಿಗೂ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಜನ. ಕನ್ನಡ ಮಾತಾಡಿದ್ರೆ ಮಾತಾಡ್ಸೋದೇ ಇಲ್ಲ, ಡೌನ್ ಅಂತಾರೆ. ಆಯ್ತಮ್ಮ, ಹೋಗ್ಲಾ? ಸೊ ಈಗ ಇದು ಮುಗಿಸ್ಕೊಂಡ್ವಿ. ಲೈಟಾಗಿ ಒಂದು ಸ್ನ್ಯಾಕ್ಸ್ ಆಯಿತು, ಕಾಫಿ ಮುಗಿಸ್ಕೊಂಡು ಹೋಮ್ ಸ್ಟೇಗೆ 136 ಕಿಲೋಮೀಟ್ರ್ ತೋರಿಸ್ತಾ ಇದೆ. 30 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಒಳ್ಳೆ ಸೂರ್ಯ ಕಾಣಿಸ್ತಾ ಇದೆ. ಒಂದು ಫೋಟೋ ತೊಗೊಳ್ಳೋಣ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಎಡ್ಜಲ್ಲಿ ಒಂದೇ ಚೂರು ತುದಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಹಾಸನ 50, ಅಲ್ಲಿಂದ ಹೋಮ್ ಸ್ಟೇ 50. ರೋಡ್ಗಳು ಮಾತ್ರ ಸಗದಾಗಿ ಮಾಡಿದ್ದಾರೆ. ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಹೇಗೋ ನಡೀತಾ ಇದೆ. ಏನಾದರೂ ಇದನ್ನು ಕರ್ನಾಟಕ ಸ್ಟೇಟಲ್ಲಿ ಹೋಗ್ತಾ ಇರೋ ಹೈವೇ ನಾವು ಸ್ಟೇಟ್ ಅವರೇ ಮ್ಯಾನೇಜ್ ಮಾಡಬೇಕು ಅಂತ ಬಿಟ್ಟಿದ್ದಿದ್ರೆ ಅಷ್ಟೇ ಕತೆ. ಹರಿತಾ ಇದೆ ಗುರು ಮಳೆ, ಲೈಟಾಗಿ ಅಲಿತಾ ಇದೆ. ಎಲ್ಲೋ ಮಳೆ ಬರ್ತಾ ಉಂಟು. ಫುಲ್ಲು ರೆಡ್ಡಾಗಿ ಕಾಣಿಸ್ತಾ ಇದೆ ಗುರು. ನಾನೇನದು ಗಾಗಲ್ಸ್ ನೈಟ್ ವಿಷನ್ ಗ್ಲಾಸಸ್ ಹಾಕಿದ್ದಕ್ಕೆ ಆ ಥರ ಕಾಣಿಸ್ತಿದ್ಯಾ? ಏನು ಕತೆ? ಸ್ಪೆಷಲ್ ಎಫೆಕ್ಟ್ ಕೊಡ್ತಾ ಇದೆಯಾ ಅದು? ಇಲ್ಲಿ ಯಾವುದೋ ಒಂದು ಹೋಮ್ ಸ್ಟೇಗೆ 2 ಕಿಲೋಮೀಟ್ರ್ ಮೊದಲು ಒಂದು ಮಂಗಳೂರು ಹೋಟೆಲ್ ಅಂತ ಸಿಕ್ತು. ನಾವು ಬೇಲೂರಲ್ಲಿ ಊಟ ಮಾಡೋಣ ಅಂದರೆ ಮುಂದೆ ಯಾವ್ದಾದ್ರು ಸಿಗತ್ತೆ ಅಂದ್ಕೊಂಡು ಮಾತು ಸಿಗತ್ತೆ ಅಂದ್ಕೊಂಡು ಬಂದ್ವಿ. ಹಾಂ, ಹುಷಾರು. ಹಿಡ್ಕೊ. ಹೋಗ್ಲಾ? ಟರ್ನ್ ಲೆಫ್ಟ್ ಅನ್ನೋದು ಇದು ನೋಡಿದ್ರೆ ರೈಟ್ ತೋರಿಸ್ತಾ ಇದೆ. 1.9 ಕಿಲೋಮೀಟರ್ಸ್ ಟರ್ನ್ ಲೆಫ್ಟಾ? ಇದೆಲ್ಲ ಆಫ್ ರೋಡ್ ಇದ್ದಂಗಿದೆ. ಊಟ ಮಾತ್ರ ಸಿಕ್ಕಾಪಟ್ಟೆ ಖಾರ ಇತ್ತು. ಗಂಟ್ಲು ಇನ್ನೂ ಒಂಥರ ನನಗೆ ರಾಘ ಹೋಮ್ ಸ್ಟೇ. ಮುಂದೆ ಹೋಗ್ಬೇಕಾ, ಹಿಂದೆ ಬರಬೇಕಾ? ಹಾಂ ಬಿಡಿ, ಸ್ವಲ್ಪ ಇಡಿ. ಹಾಂ, ಇರಿ ಕೂತ್ಕೋ ಬೇಡ. ಇಲ್ಲಿ ಟರ್ನ್ ಮಾಡೋಕ್ಕೆ ಜಾಗ ಇದೆ.
ಒಂದು ಟರ್ನ್ ಅಲ್ಲಿ ಬೋರ್ಡ್ ಇತ್ತು, ಆದರೂ ರೋಡ್ ಸ್ಟ್ರೈಟ್ ಹೋಗ್ತಿತ್ತಲ್ಲ ಗೊತ್ತಾಗದೆ ನಾನು ಬೋರ್ಡು ಸರಿಯಾಗಿ ಕಾಣಲಿಲ್ಲ, ಲೇಟಾಗಿ ಕಾಣಿಸ್ತು. ಹಾಂ, ಒಳಗಡೆ ಇದೆಯಲ್ಲಪ್ಪ ಇದು. ತಲೆ ಬುಕ್ಸಪ್ಪ. ಇಲ್ಲಿಸ್ಲಾ? ಇಲ್ಲೇ ಇನ್ಸ್ಬಿಡ್ತೀನಿ ಹಾಗಿದ್ರೆ. ಇಳಿಯಪ್ಪ, ಇಳಿಮಾ. ಅದು ಕೊಡ್ತಾರೆ ಅನ್ಸುತ್ತಲ್ಲ, ಅದು ಕೊಡ್ತಾರೆ ಅನ್ಸುತ್ತೆ ನಮಗೆ. ಅದು ಕೊಡಂಗಿದ್ರೆ ಅಲ್ಲಿ ತೊಗೊಂಡೋಗಿ ನಿಲ್ಸ್ಕೊಂಬ. ಹಾಂ ಅದೇ ಬಾ, ಅಲ್ಲಿ ಹೆಲ್ಮೆಟ್ ಇಟ್ಬಿಡೋಣ ಬಾ. ಪ್ರಾಪರ್ಟಿ ಚೆನ್ನಾಗಿತ್ತು, ಬಟ್ ಏನಂದರೆ ನಾನು ಪುಟ್ಟಿ ಇಬ್ಬರೇ ಬರುತ್ತೆ. ಅದರಿಂದ ಬೇಡ ಅಂಥೇಳಿ ಕೇರ್ ಟೇಕರು ಯಾರೂ ಇರೋಲ್ಲ, ಗೇಟೆಲ್ಲ ಲಾಕ್ ಮಾಡ್ಕೊಂಡು ಹೊರಟೋಗಿ ಬರ್ತಾರೆ ಅಂತ ಹೇಳಿದ್ರು. ಸೊ ಬೇಡ ಅಂಥೇಳಿ ನಾನು ಈ ಕತ್ಲಲ್ಲಿ ಮೂಡಿಗೆರೆ ಕಡೆ ಹೋಗ್ಬಿಡೋಣ ನೋಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾಯಿದ್ದೀನಿ. ನೋಡೋಣ ಸಿಗತ್ತಾ ರೂಮ್ಸು ಏನಂತ ಗೊತ್ತಿಲ್ಲ. ಇಲ್ಲ ಬೇಲೂರಿಗೆ ವಾಪಸ್ಸು, ಬೇಲೂರು ಹೋದರೆ ಯಾವ್ದಾದ್ರು ಹೋಟ್ಲುಗಳು ಸಿಗುತ್ತೆ. ಅಂತ ವಾಪಸ್ ಹೋಗ್ತಾಯಿದ್ದೀನಿ. ಅಟ್ಲೀಸ್ಟ್ ಒಬ್ಬರು ಕೇರ್ ಟೇಕರ್ ಆದರೂ ಇದ್ದಿದ್ರಲ್ಲಿ ಇರ್ಬೋದಿತ್ತು. ಕೇರ್ ಟೇಕರು ಇಲ್ಲ ಅಲ್ಲಿ. ಇದೊಂಥರ ಎಕ್ಸ್ಪೀರಿಯೆನ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಲರ್ನಿಂಗ್. ಏನಂತಂದರೆ ಹುಡುಗರು ಬಂದಾಗ ಹೇಗಾದರೂ ಇರ್ಬೋದು, ಜೊತೆಯಲ್ಲಿ ಯಾರಾದರೂ ಅಂದರೆ ಫ್ಯಾಮಿಲಿ ಬಂದಾಗ ಸ್ವಲ್ಪ ರಿಸ್ಕ್ ತೊಗೊಳ್ಳೋದು ಸ್ವಲ್ಪ ಕಷ್ಟನೇ. ಏನಾಗಲ್ಲ ಅಂತ ಅವ್ರು ಹೇಳ್ತಾರೆ, ಬಿಕಾಸ್ ಅವರು ಇಲ್ಲಿ ಲೋಕಲ್ ಅವರಲ್ವಾ. ನನಗೆ ಮನುಷ್ಯರದ್ದೇನಲ್ಲ, ಹೇಳೋಕ್ಕಾಗಲ್ಲ ರಾತ್ರಿ ಹೊತ್ತಿಗೆ ಏನೋ ಪ್ರಾಣಿನೋ ಏನೋ ಒಂದು ಲೈಟ್ ಹೋಗೋದು ಏನೋ ಆದರೆ. ಸೊ ಹಾಗಂಥೇಳಿ ಮೂಡಿಗೆರೆ ಕಡೆ ಹೊರಟಿದ್ದೀನಿ. ನೋಡೋಣ. ಸಿಕ್ಕಾಪಟ್ಟೆ ಚಳಿ ಇದೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚಳಿ ಇರುತ್ತೆ ಅಂತ. ಹೊರನಾಡು 79, ಶೃಂಗೇರಿ 100, 106, ಮೂಡಿಗೆರೆ ಎಷ್ಟು ಸದ್ಯ 20 ಕಿಲೋಮೀಟ್ರ್ ಇದೆ ಅಷ್ಟೆ. ಮೂಡಿಗೆರೆ ಇನ್ನು 20 ಕಿಲೋಮೀಟ್ರ್ ಇದೆ. ನೋಡೋಣ ಯಾವ್ದಾರು ಸಿಗುತ್ತೆ. ಬಾಯ್ ಚಿಕ್ಕಮಗಳೂರು ಮೂಡಿಗೆರೆ. ಯಾರಾದರೂ ಎಮರ್ಜೆನ್ಸಿ ಅಂದರೆ ಮೂಡಿಗೆರೆಗೆ ಬಂದರೆ ಈ ಹೋಟ್ಲು ಸ್ವಲ್ಪ ಡೀಸೆಂಟಾಗಿದೆ ಇರೋದ್ರಲ್ಲಿ. ಜೆನ್ಜಿ ಕೆಫೆ MC ಗ್ರ್ಯಾಂಡ್ ಅಂತ ಒಂದು ಯಾವುದೋ ಹೋಟೆಲ್ ಇದೆ. MC ಗ್ರ್ಯಾಂಡ್ ಮೂಡಿಗೆರೆ ಟೌನಲ್ಲಿದೆ. 8 ಗಂಟೆ, ಇಲ್ಲಿ ನಾವು 7 ಗಂಟೆಗೆ ಬಿಟ್ಟಂಗಿದೆ. ಈಗ ಮಳೆ ಬಂದಿದೆ ರಾತ್ರಿ ಲೈಟಾಗಿ. ಇಲ್ಲೆಲ್ಲ ನಾನ್ ವೆಜ್ ಹೋಟೆಲ್ಗಳೇ ಕಾಣ್ತಾ ಇದೆ.
ವೆಜ್ ಆ್ಯಂಡ್ ನಾನ್ ವೆಜ್ ಅಂತ. ಮೂಡಿಗೆರೆ ನಾನು ಫಸ್ಟ್ ಟೈಮ್ ಬಂದಾಗ 97ಅಲ್ಲಿ ಇಷ್ಟು ದೊಡ್ಡದೆಲ್ಲ ಇರಲಿಲ್ಲ. 97ಅಲ್ಲಿ ಗಾಡೀಲಿ ಬಂದಿದ್ದಾಗ ಆವಾಗಲೇ ಮೂಡಿಗೆರೆ ಅಂತ ಒಂದು ಪ್ಲೇಸ್ ಇದೆ ಅಂತ ಗೊತ್ತಾಗಿದ್ದು. ಗಾಡೀಲಿ ಬರೋ ಇದು ಅಂದರೆ ಅಡ್ವಾಂಟೇಜ್ ಅದೊಂದು ಇರುತ್ತೆ, ಅದು ಮೆಮೊರೀಸ್ ಉಳ್ಕೊಂಡು ಬಿಡುತ್ತೆ. ನೀವೇ ರೈಡ್ ಮಾಡಿಕೊಂಡು ನೀವೇ ಬರೆದು ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿರಲ್ಲ, ಅದೊಂಥರ ಮೆಮೊರಿ ಉಳ್ಕೊಂಬಿಡುತ್ತೆ. ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಅನಿಸುತ್ತೆ, ಯಾಕೆಂದರೆ ಒಂಥರ ಈ ಹೆಲ್ಮೆಟಲ್ಲಿ ಮಾತಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ನೆಲ್ಲ ಫ್ರೀ ಮಾಡಿಕೊಂಡು ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಫಸ್ಟು, ಆಮೇಲೆ ಅದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ಮಂಗಳೂರು ಅಂದರೆ ಇಲ್ಲೇ ಬರಬೇಕು, ಮತ್ತು ಆ ಜಂಕ್ಷನ್ಗೆ ಬಂದು ಹೋಗ್ಬೇಕು ಅನ್ಸುತ್ತಿದ್ದು. ಬಟ್ ಹೋಟೆಲ್ ಯಾವುದೂ ಸಿಗಲಿಲ್ಲ. ತಿಂಡಿ ತಿನ್ಕೊಂಡು ಹೊರಟಿದ್ರೆ ಚೆನ್ನಾಗಿರ್ತಾಯಿತ್ತು. ಓಕೆ, ಕಳಸಲ್ಲೇ ಹೋಗ್ಬೇಕು ಅನ್ಸುತ್ತೆ. ನಾವು ಕಳಸ ಮುಖಾಂತರನೇ ಹೋಗ್ಬೇಕನ್ಸುತ್ತೆ. ಏನು ಸಮಸ್ಯೆ ಇಲ್ಲ, ಹೋಗ್ಬೋದು ಬಿಡಿ. ಸೊ 3 hours ತೋರಿಸ್ತಾ ಇದೆ ಮಂಗಳೂರು, 117 ಕಿಲೋಮೀಟ್ರು ಮಂಗಳೂರು, ರೈಟ್. ಅದೇ ತುಂಬ ಚೆನ್ನಾಗಿದೆ ಕ್ಲೈಮೇಟ್. ಮಂಗಳೂರಲ್ಲೂ ಇವತ್ತು ಮಳೆ ಅಂತ ಫೋರ್ಕಾಸ್ಟಲ್ಲಿದೆ. ಬಂದರೆ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ, ಪ್ಲೆಸೆಂಟ್ ಸ್ಟೇ. ಮಂಗಳೂರಲ್ಲಿ ಹಾಲ್ಟ್ ಇಲ್ಲ, ಬಟ್ ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗ್ತೀವಿ. ಮಂಗಳೂರಲ್ಲಿ ಊಟ ಏನಾದರೂ ಮಾಡ್ಕೊಂಡು ಆರಾಮಾಗಿ ಐಸ್ ಕ್ರೀಮ್ ತಿನ್ಕೊಂಡು. ಇಲ್ಲಿ ಇಬ್ಬನಿ ಕೆಫೆ ಅಂತಿದೆ, ನೋಡೋಣ ಏನಾದರೂ ತಿಂಡಿ ಸಿಗುತ್ತಾ ಈಗ ಅಂತ. ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಕ್ಲೋಸ್ ಅಂತೂ ಕಾಣಿಸ್ತಾ ಇದೆ ನನಗೆ, ಯಾಕೋ ಇಲ್ಲ. ಹಾಂ, ನೆನಪಿದೆಯಾ? ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದ್ರದ್ದು ಇದು ನೋಡಿದರೆ ಓಪನ್ ಇಲ್ಲ ಅನಿಸುತ್ತೆ. ಏನಂತಮ್ಮ? ಹಾಂ, ಓಪನ್ ಇದೆ ಅಂದರು. ಏನಿದೆ ಅಂತ ಕೇಳಿದೆ, ಇದು ಓಪನ್ ಇಲ್ಲ, ಆದರೆ ವಾಶ್ರೂಮ್ ಓಪನ್ ಇದೆ. ಬಾ ಹತ್ತು. ಸೊ ಹಾಂ, ಸೊ ಬ್ಯಾಡ್ ಲಕ್. ಇನ್ನು ತಿಂಡಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ವಾಶ್ರೂಮ್ ಮಾತ್ರ ಓಪನ್ ಇದೆ ಅಂತ ಇನ್ನು. ಕಿಚನ್ ಓಪನ್ ಇಲ್ವಂತೆ. ಸೊ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನೆನಪಾಯಿತು ನನಗೆ, ಫ್ಯಾಮ್ಲಿ ಜೊತೆ ಬಂದಾಗ ಕಾರಲ್ಲಿ ನಿಲ್ಲಿಸಿದ್ವಿ. ಒಳ್ಳೆ ಆ್ಯಂಬಿಯನ್ಸ್ ಇದೆ. ಭದ್ರಾ ಕೆಫೆ ಥರ ಹೈವೇನಲ್ಲಿದೆ ಇದು. ಚಾರ್ಮಡಿ ಘಾಟು ಎಂಟ್ರಾಗಿದ್ದೀವಿ. ಈ ಘಾಟಲ್ಲಿ ಇದು ಏನೋ ಮಾನ್ಸೂನಲ್ಲಿ ಬರಬೇಕು. ಎಷ್ಟು ಮಳೆಗಾಲದಲ್ಲಿ ಬಂದರೆ ತುಂಬ ವಾಟರ್ ಫಾಲ್ಸ್ ನೋಡ್ಬೋದು, ತುಂಬ ಗ್ರೀನಾಗಿರುತ್ತೆ. ಈಗಲೂ ಏನು ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡೋ ಬದಲು ನಾನು ಫಸ್ಟೇ ಒಂದು ಸ್ವಲ್ಪ ರೂಟ್ ಚೆಕ್ ಮಾಡ್ಕೊಂಡಿದ್ರೆ, ಕೊಟ್ಟಿಗೆಹಾರ ಅಂತ ಗೊತ್ತಾಗ್ಬಿಟ್ಟಿದ್ದಿದ್ರೆ, ಕೊಟ್ಟಿಗೆಹಾರ ಹತ್ರ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ಜಾಯಿಂಟ್ಸ್ ಇತ್ತು. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಯಾವುದೋ ನಿಸರ್ಗ ಗ್ರ್ಯಾಂಡು, ಚಾರ್ಮಡಿ, ಇನ್ನು ಏನೇನೋ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋದೆ. ಅಂದರೆ ಅದ್ರ ಸುತ್ತಮುತ್ತ ಆ್ಯಂಬಿಯನ್ಸು ಅಥವಾ ನ್ಯಾಚುರಲ್ ಇದಿದೆಯಲ್ಲ, ಅದು ಯಾವುದೋ ಟೀ ಎಸ್ಟೇಟಲ್ಲಿ ಇತ್ತು. ಬಟ್ ಏನು ಫುಡ್ ಏನೋ ಅಷ್ಟು ಹೇಳ್ಕೊಳಂಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮೂಡಿಗೆರೆ ಕಡೆಯಿಂದ ಬಂದರೆ ಇದೊಂದು ನೆನಪಿಟ್ಕೋಬೇಕು. ಯಾಕಂದರೆ ಮೂಡಿಗೆರೆಗೆ ಬಂದಮೇಲೆ ನಾವು ಯಾವಾಗಲೂ ಈ ಕಡೆ ಚಾರ್ಮಡಿಗೆ ಹೋಗಿ ಚಾರ್ಮಡಿ ಇಳಿಸಿ ಮಂಗಳೂರು ಕಡೆ ಹೋಗಿದ್ದಿಲ್ಲ. ಒಂದೇ ಒಂದು ಸತಿ ಬಂದಿದ್ದೀನಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಒಂದು ಸತಿ 2 ಸತಿನೂ ಮಳೆಗಾಲದಲ್ಲಿ ಬಂದಿದ್ದು ನೆನಪಾಗ್ತಾ ಇದೆ. ಬಟ್ ಏನಂದರೆ ಅದೇ ಕೊಟ್ಟಿಗೆಹಾರ ಪಾಸಾಗಿದ್ದು ಅಷ್ಟು ಹೊಳಿಲಿಲ್ಲ ಸಡನ್ನಾಗಿ.
ಈ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋದು ಮಜಾನೇ ಒಂಥರ. ಮೇಲೆ ಯಾವುದೋ ದೇವಸ್ಥಾನ ಇದ್ದಂಗಿದೆ, ಗುಳಿಗ ದೈವ. ಗೂಗಲ್ ಮ್ಯಾಪ್ಸ್ 112 ಅಂತ ಹೇಳ್ತಾ ಇದೆ, ಬಟ್ ಇಲ್ಲಿ ಯಾವುದೋ ಬೋರ್ಡ್ ನೋಡಿದರೆ 99 ತೋರಿಸ್ತಾ ಇದೆ ಮಂಗಳೂರಿಗೆ. ಉಜ್ರೆ ಆದಮೇಲೆ ಎಲ್ಲ ಸ್ಟ್ರೈಟ್ ರೋಡ್ಸೇ ಹೆಚ್ಚು ಕಮ್ಮಿ. ಬೇಸ್ಲಲ್ಲಿ ಹೊಸರು ಇದೆ, ಶಾರ್ ಮಾಡಿ. ನೋಡಿ, ಮಂಗಳೂರು 93 ಅಂತಿದೆ, ಬಟ್ ಗೂಗಲ್ ಮ್ಯಾಪ್ ಪ್ರಕಾರ 111 ಇದೆ. ಅಣ್ಣಪ್ಪ ದೇವಸ್ಥಾನ ಇದೆ ಇಲ್ಲಿ, ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ಕೈ ಮುಕ್ಕು. ಇಲ್ಲಿ ಬೈಪಾಸಲ್ಲಿ ಯಾರಿಗೋ ಕೇಳಿದೆ, ಲೋಕಲ್ ಮಂಗಳೂರವರ ನೀವು ಅಂತ. ಅವರಿಗೆ ಅದೇ ಐಸ್ ಕ್ರೀಮ್ ತಿನ್ನಬೇಕು, ಇಲ್ಲಿ ಫೇಮಸ್ ಇದೆಯಂತಲ್ಲ, ಪಬ್ಬಾಸು ಇಲ್ಲ ಐಡಿಯಲ್ಲ ಯಾವುದಕ್ಕೆ ಹೋಗಲಿ ಅಂತ ಒಂದು ಕೇಳಿದೆ. ಅವರು ಪಬ್ಬಾಸ್ಗೆ ಹೋಗಿ ಅಂತಂದರು. ಅದರಿಂದ ಈಗ ಮಂಗಳೂರು ಸಿಟಿ ಒಳಗಡೆ ಬಂದಿದ್ದೀನಿ. ಏನು ಕ್ಲೈಮೇಟ್ ಮಾತ್ರ ಪ್ಲೆಸೆಂಟ್ ಆಗಿದೆಯಪ್ಪ, ಅಂಥದ್ದೇನು ಬಿಸಿ ಏನಿಲ್ಲ. ಸಮ್ಮರಲ್ಲಿ ಬೆಂಗಳೂರಿಗಿಂತ ಖರಾಬಾಗಿರುತ್ತೆ ಅಂದ್ಕೊಂಡಿದ್ದೆ, ನೋಡಿದ್ರೆ ತುಂಬ ಆರಾಮಾಗಿದೆ, ಏನು ಅಂಥ ಹೀಟ್ ವೇವ್ಸ್ ಇಲ್ಲ. ಬೆಂಗಳೂರಲ್ಲೆಲ್ಲ ಇಷ್ಟೊತ್ತಲ್ಲೆಲ್ಲ 11:30 ಈಗ, ಇಷ್ಟೊತ್ತಲ್ಲೆಲ್ಲ ಆಗಲೇ ಕುದೀತಾ ಇರುತ್ತೆ. ಅದೇನು ಬೆಂಗಳೂರು ಏನಕ್ಕೆ ಆ ಥರ ಆಗಿದೆಯೋ ಗೊತ್ತಿಲ್ಲ. ಐಸ್ ಕ್ರೀಮ್ ತಿಂದ್ಕೊಂಡು ನೋಡ್ತೀವಿ ಎಷ್ಟೊತ್ತಾಗತ್ತೆ ಅಂತ. ಇದಕ್ಕೇ ನಮ್ಮದು ಹೋಮ್ ಸ್ಟೇಗೇ, ಮುರುಡೇಶ್ವರ ಹೋಮ್ ಸ್ಟೇಗೇ ಇದು ಕೊಟ್ಟೋಗೋಣ ಅಂತ ಪ್ಲ್ಯಾನ್ ಒಂದು ಸತಿ ಅನಿಸ್ತಾ ಇದೆ ಊಟಕ್ಕೆ. ಇಲ್ಲ ಇಲ್ಲೇ ಏನಾದರೂ ಊಟ ಮಾಡೋಣ ಅಂದರೆ ಆಮೇಲೆ ಊಟ ಮಾಡಬೇಕು. ಈಗ ಇನ್ನೂ 11:30, ಹೊಟ್ಟೆ ಹಸಿವೇನಿಲ್ಲ. ಐಸ್ ಕ್ರೀಮ್ ತಿಂದರೆ ಹೊಟ್ಟೆ ತುಂಬತ್ತೆ. ನೋಡೋಣ, ಐಸ್ ಕ್ರೀಮ್ ತಿನ್ನೋಣ ಫಸ್ಟು. ಮೇಯ್ನ್ ಮಂಗಳೂರು ಒಳಗಡೆ ಬಂದಿದ್ದು ಮೇಯ್ನ್ ಅದೇ, ಇಲ್ಲಾಂದರೆ ಹಾಗೆ ಬೈಪಾಸಲ್ಲಿ ಹೊಟ್ಟೋಗ್ಬೋದಿತ್ತು ಮುರುಡೇಶ್ವರಕ್ಕೆ. 2.7 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಪಬ್ಬಾಸು. ಹಲೋ, ಒಂದು ನಿಮಿಷ. ಐಸ್ ಕ್ರೀಮ್ ಯಾವ್ದು ಚೆನ್ನಾಗಿರುತ್ತೆ ಮೇಡಮ್ ಇಲ್ಲಿ? ಯು ಡೋಂಟ್ ನೋ ಮೇಡಮ್? ನೀವು ಮಂಗಳೂರವರಾ ನೀವು? ನೀವು ಮಂಗಳೂರವ್ರೇನಾ? ಅಲ್ವಾ? ಎಲ್ಲರೂ ಮಾತಾಡೋಕ್ಕೆ ಹೆದರ್ಕೋತಾರಪ್ಪ, ಯಾಕಂತ ಗೊತ್ತಿಲ್ಲ. ನ್ಯಾಚುರಲ್ಸ್ ಇದೆ ಇಲ್ಲಿ. ನನ್ನನ್ನು ನೋಡೋದು, ಮಗಳ ಮುಖ ನೋಡೋದು, ಏನಾದರೂ ಕ್ವೆಶನ್ ಕೇಳಿದ್ರೆ ಮಂಗಳೂರವ್ರ ಅಂತಂದರೆ ಎಲ್ಲ ಅಂತಾರೆ. ಮಾತ್ರ ಮಂಗಳೂರಲ್ಲೇ ಇದ್ದಾರೆ. ಮೇ ಬಿ ಹೊರ್ಗನವ್ರು ಇರ್ಬೋದು, ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು ಆ ಥರ ಏನಾಗಬೇಕು. ಇಲ್ಲಿ ಯಾರೋ 1-2 ಹೆಣ್ಣು ಮಕ್ಕಳಿದ್ದಾರೆ, ಕೇಳಿ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಆರ್ ಯು ಫ್ರಮ್ ಮ್ಯಾಂಗ್ಳೂರ್? ಫ್ರಮ್ ಮ್ಯಾಂಗ್ಳೂರ್. ಕನ್ನಡ ಬರುತ್ತಾ? ಐಸ್ ಕ್ರೀಮ್ ತಿನ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಇಲ್ಲಿ? ಹಾಂ, ಅಲ್ಲ ಹಾಂ, ಅದೇ ಎಲ್ಲಿದೆ ಪಬ್ಬಾಸು? ಹಾಂ ಹಾಂ ಹಾಂ, ಲಾಲ್ಬಾಗ 2.3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, ಅದೇನಾ? ನ್ಯಾಚುರಲ್ಸ್ಗೆ ಹೋಗ್ಲಾ? ನ್ಯಾಚುರಲ್ಸ್ ಇಲ್ಲೇ ಇತ್ತಲ್ಲ? ಹಾಂ, ಓಕೆ. ಇದು ಪಬ್ಬಾಸ್ ಬೇಡವಾ ಹಾಗಿದ್ರೆ? ರಶ್ ಜಾಸ್ತಿ ಇರತ್ತಾ? ಓಕೆ. ಹೌದಾ? ಪಾರ್ಕಿಂಗ್ ಸಿಗತ್ತಾ ವೆಯ್ಟ್ ಮಾಡಿದರೆ? ಮಾಡ್ಬೋದು. ಓಕೆ. ಸೊ ಲಾಲ್ಬಾಗ್ ಅಂತ ಕೇಳಬೇಕಾ?
ಲಾಲ್ಬಾಗ್ ಅಂತ ಕೇಳಬೇಕಾ? ಥ್ಯಾಂಕ್ ಯು ಮೇಡಮ್. ಇಲ್ಲಿ ಯಾರೋ 2 ಕಾಲೇಜ್ ಹೆಣ್ಮಕ್ಳನ್ನ ಮಾತಾಡಿಸಿದೆ. ಅವರು ಕೂಡ ಪಬ್ಬಾಸ್ ಅಂತ ಹೇಳ್ತಿದ್ದಾರೆ. ನೋಡೋಣ. ಆದರೆ ಬಟ್ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ. ಹೌದು, ರಶ್ ಅಂತೂ ಇರುತ್ತೆ. ನನಗೆ ತುಂಬ ಹಿಂದೆ ಹೋಗಿದ್ದು ನೆನಪು. ಆಗಲೂ ಹೀಗೆ ಬೈಕಲ್ಲಿ ಬಂದು ಹೋಗಿದ್ವಿ. ತುಂಬ ಚಿಕ್ಕದಿತ್ತು ಅಂದರೆ ಬೇರೆ ಎಲ್ಲರೂ ತಿನ್ನೋದು, ಇಲ್ಲ ಅಂದರೆ ವೆಯ್ಟ್ ಮಾಡಿ ನೋಡಿಕೊಂಡು. ಏನು ಅರ್ಜೆಂಟ್ ಏನಿಲ್ವಲ್ಲ. ಪಬ್ಬಾಸೇ ಟ್ರೈ ಮಾಡೋಣ ಇನ್ನೊಂದು ಸತಿ. ನ್ಯಾಚುರಲ್ಸ್ ಬ್ಯಾಂಗ್ಳೂರಲ್ಲೂ ಇದೆ, ಅದು ಇಲ್ಲೇ ಯಾಕೆ ಬರ್ಬೇಕು ತಿನ್ನಕ್ಕಲ್ವ? ಒಂದು ನಿಮಿಷ ಬನ್ನಿ. ಹಾಂ, ಪಬ್ಬಾಸ್ ಪಾರ್ಕಿಂಗ್ ಥರ್ಡ್ ಗೇರಾ? ಥರ್ಡ್ ಗೇಟ್. ಓಕೆ. ಮೋಸ್ಟ್ಲಿ ಇಲ್ಲಿ ಯಾವುದೋ ಜಯಲಕ್ಷ್ಮಿ ಅಂತಿದೆ, ಭರತ್ ಮಾಲ್ ಇದೇ ಇರಬೇಕು ಮೋಸ್ಟ್ಲಿ. ಬೆಳಗ್ಗೆ ನಾವು ಒಂದು 8 ಗಂಟೆಗೆ ಬಿಟ್ಟೆ ಕಣೋ. ಪಬ್ಬಾಸ್ ಪಾರ್ಕಿಂಗ್ ಏನಮ್ಮ? ಡೌನ್. ಏನೋ ಎಲ್ಲಿಂದ ಎಲ್ಲಿಗೂ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಜನ. ಕನ್ನಡ ಮಾತಾಡಿದ್ರೆ ಮಾತಾಡ್ಸೋದೇ ಇಲ್ಲ, ಡೌನ್ ಅಂತಾರೆ. ಅಯ್ಯೋ ರಾಮ. ಏನು ಅನ್ನಿಸ್ತಾ ಇದೆ ಈಗ? ಒಂಥರ ಖುಷಿ ಅನ್ನಿಸ್ತಾ ಇದೆಯಾ? ಹಾಂ, ನಡಿ ಅಲ್ಲಿ ಹೋಗ್ಬಿಡೋಣ. ಇರಲಿ ಬಾ, ಆಮೇಲೆ ತೊಗೊಂಡ್ರಾಯ್ತು. ಡ್ಯಾನ್ಸ್ ಆಡಂಗಿದ್ರೆ ಆಡು, ಡ್ಯಾನ್ಸ್ ಆಡು. ಆಡು. ಮತ್ತು ನಿನ್ನ ಖುಷಿ ಹೆಂಗೆ ತೋರಿಸೋದು ಇದರಲ್ಲಿ ಕ್ಯಾಮ್ರಾದಲ್ಲಿ? ನಿನ್ನ ಖುಷಿನ ಹೆಂಗೆ ತೋರಿಸೋದು? ಅದು ಕ್ರ್ಯಾಬು. ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಇಲ್ಲಿ ಮಂಗಳೂರು ಹೈವೇ. ಇನ್ನೂ 10 ವರ್ಷ ಅಲ್ಲ, ಇನ್ನೂ 100 ವರ್ಷ ಬಿಟ್ಟು ಬಂದರೂ ಇವ್ರದ್ದು ಕನ್ಸ್ಟ್ರಕ್ಷನ್ ಮುಗಿದಿರಲ್ಲ. ಅವರು ಕಾಣಿಸ್ತಾ? ಸ್ವಲ್ಪ ಚೇಂಜಸ್ ಆಗಿದೆ, ಸ್ವಲ್ಪ ಇದೆಲ್ಲ ಚೇಂಜಸ್ ಆಗಿದೆ ಇಲ್ಲೆಲ್ಲ. ಇದೆ. ಹೇಳಿ. ಸಂತೋಷ್ ನೀವೇನಾ?